ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಕ್ಷಕರಿಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಇವತ್ತು ನಾನು ಮಾಡ್ತಾರೋಂಥ ರೆಸಿಪಿ ಮೊಹಬ್ಬತ್ ಕಾ ಶರ್ಬತ್. ನೀವು ಯಾವತ್ತಾದರೂ ಮೊಹಬ್ಬತ್ ಕಾ ಶರ್ಬತ್ ಕುಡ್ದಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ತುಂಬಾ ಸೂಪರಾಗಿರುತ್ತೆ. ಸಮ್ಮರ್ಗೆ ಮಾಡಿಸಿರುವಂತಹ ಶರ್ಬತ್ ಅಂತಲೇ ಹೇಳ್ಬೋದು, ಒಂಥರ ರಿಫ್ರೆಶಿಂಗ್ ಡ್ರಿಂಕ್ ಅಂತಲೂ ಹೇಳ್ಬೋದು. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಮೊದಲು ಕಲ್ಲಂಗಡಿ ಹಣ್ಣು ತಗೊಂಡಿದ್ದೀನಿ. ಬೇಸಿಗೆ ಕಾಲದಲ್ಲಿ ಸಿಗುವ ಹಣ್ಣಿನಲ್ಲಿ ಕಲ್ಲಂಗಡಿ ಸಹ ಒಂದು. ಇದರಲ್ಲಿ ವಿಟಮಿನ್ ಎ, B1, B3, ಪೊಟ್ಯಾಷಿಯಮ್, ಬಯೋಟಿನ್ ಸಹ ಇರುತ್ತದೆ. ಇಲ್ಲಿ ನಾನು ನೋಡಿ ಕಲ್ಲಂಗಡಿ ಹಣ್ಣನ್ನು ಈ ಥರ ಕಟ್ ಮಾಡಿ ನೋಡಿಕೊಂಡು ತೊಗೊಂಬಂದಿರೋದು. ನೀವು ಆದಷ್ಟು ಈ ಥರ ಫುಲ್ಲು ರೆಡ್ ಆಗಿರೋದು ನೋಡಿ, ಫ್ರೆಶ್ ಆಗಿರೋದು ನೋಡಿ ತಗೊಳ್ಳಿ. ಈ ಥರ ನೋಡಿ ನಾನು ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಮಗೆ 2 ಕಪ್ ಆಗೋಷ್ಟು ಕಲ್ಲಂಗಡಿ ಹಣ್ಣು ಬೇಕಾಗುತ್ತೆ. ಇದೇ ಥರನೇ ನಾನು ಒಂದು ಈ ಥರ ಅರ್ಧ ಭಾಗ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದರಲ್ಲಿರುವಂತಹ ಬೀಜನೆಲ್ಲ ನಾವು ತೆಗಿಬೇಕಾಗುತ್ತೆ. ನೋಡಿ ಇದೇ ಥರನೇ ನಾವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇನ್ನೊಂದು, ಬೇಸಿಗೆ ಕಾಲದಲ್ಲಿ ನಾವು ಎಷ್ಟೇ ನೀರು ಕುಡಿದ್ರೂ ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ಆದ್ದರಿಂದ ಕಲ್ಲಂಗಡಿ ಹಣ್ಣನ್ನು ಜ್ಯೂಸ್ ರೀತಿಯಲ್ಲಾದರೂ ಕುಡಿಬೋದು, ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ತುಂಬಾ ಒಳ್ಳೆಯದು. ಇವಾಗ ನೋಡಿ ನಾನು ಇದೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಬೀಜನೆಲ್ಲ ತೆಗೆದು ಒಂದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇವಾಗ 2 ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ಸಿರಪ್ನ ತೊಗೊಂಡಿದ್ದೀನಿ. ಸಕ್ಕರೆ 2 ಟೇಬಲ್ ಸ್ಪೂನ್. ಇಲ್ಲಿ ನಾನು ಒಂದು 2 ಕಪ್ ಆಗೋಷ್ಟು ಹಾಲನ್ನ ಫ್ರಿಜ್ಜಲ್ಲಿ ಇಕ್ಕಿ ಕೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ತಣ್ಣಗೆ ಮಾಡಿ. ಹಾಗೆಯೇ ಐಸ್ ಕ್ಯೂಬ್ಸ್ನ ತೊಗೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ನಾನು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಹಾಲನ್ನ ಮೊದಲೇ ಕಾಯಿಸಿ ಅದನ್ನು ನಾವು ರೆಫ್ರಿಜರೇಟರಲ್ಲಿ ಇಕ್ಕಿ ಫುಲ್ಲು ತಣ್ಣಗೆ ಚಿಲ್ ಮಾಡಿ ನಾನು ಇಟ್ಕೊಂಡಿರೋದು. ಹಾಗೆಯೇ ರೋಸ್ ಸಿರಪ್ ತೊಗೊಂಡಿದ್ದೀನಿ, ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಕಲ್ಲಂಗಡಿ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಐಸ್ ಕ್ಯೂಬ್ಸ್ನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ಮೊಹಬ್ಬತ್ ಕಾ ಶರ್ಬತ್ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಈಸಿ ಅಲ್ವಾ? ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ? ರೋಸ್ ಸಿರಪ್ ಹಾಕಿರೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದನ್ನು ನೀವು ಬೇಕಾದರೆ ಫ್ರಿಜ್ಜಲ್ಲಿ ಕೂಡ ಹಾಗೆಯೇ ಇಟ್ಕೊಂಡು ತಣ್ಣಗಾದ ಮೇಲೂ ಕುಡಿಬೋದು. ನೋಡಿ ಇವಾಗ ನಾವು ಐಸ್ ಕ್ಯೂಬ್ ಎಲ್ಲ ಹಾಕಿರೋದ್ರಿಂದ ಮತ್ತು ಹಾಲೂ ಕೂಡ ತಣ್ಣಗೆ ಮಾಡಿರೋದ್ರಿಂದ ಅದು ತಣ್ಣಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಸರ್ವಿಂಗ್ ಗ್ಲಾಸಲ್ಲಿ ಈ ಥರ ಸರ್ವ್ ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಸಮ್ಮರ್ ಟೈಮ್ ಅಂತೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಥರ ಒಂದು ರೆಸಿಪಿ ಮಾಡಿದ್ರೆ ನಮ್ಮ ದೇಹ ತಂಪಾಗಿರುತ್ತೆ, ಹಾಗೆಯೇ ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು 2 ಗ್ಲಾಸು ಕರೆಕ್ಟಾಗಿ ನಾನು ಇಲ್ಲಿ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸು ಕರೆಕ್ಟಾಗಿ 2 ಗ್ಲಾಸ್ ಆಗಿದೆ. ಇವಾಗ ಹಾಗೆಯೇ ಮೇಲೆ ಕಲ್ಲಂಗಡಿಯನ್ನು ಒಂದು ಸ್ವಲ್ಪ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ, ಅದನ್ನ ಹಾಕಿದ್ದೀನಿ. ಹಾಗೆಯೇ ಮತ್ತು ರೋಸ್ ಸಿರಪ್ನ ಈ ಥರ ಮೇಲ್ಗಡೆ ಹಾಕೊತಾ ಇದ್ದೀನಿ. ನೋಡಿದ್ರಲ್ಲ, ನಿಮಗೆ ಇದೇ ಥರನೇ ಈಸಿಯಾಗಿರೋ ರೆಸಿಪೀಸ್ ಏನಾದರೂ ಬೇಕಂದರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ, ನಾವು ಅದನ್ನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗೆಯೇ ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳೇ ಇದ್ರೂ ನೀವು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಮ್ಮ ಚಾನಲ್ ಏನಾದರೂ ಇಂಪ್ರೂವ್ ಮಾಡಬೇಕಂದ್ರೂ ನೀವು ಅದನ್ನು ಹೇಳ್ಬೋದು, ನಾವು ಅದನ್ನ ಇಂಪ್ರೂವ್ ಮಾಡ್ತೀವಿ. ಹಾಗೆಯೇ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.